ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತು ಹೇಗಿದ್ದೀರಾ? ಬನ್ನಿ ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ. ಬಟ್ಟೆಗಳನ್ನ ಹೊಲಿಗೆ ಮಾಡೋದಕ್ಕೆ ಬಳಸೋದನ್ನು ಹೊಲಿಗೆ ಯಂತ್ರ, ಸ್ವಿಂಗ್ ಮಿಷಿನ್ ಅಂತ ಕರಿತೀವಿ. ಇದು ನಮಗೆಲ್ರಿಗೂ ಗೊತ್ತಿರೋ ಸಾಮಾನ್ಯ ವಿಚಾರ. ಹರಿದಿರೋ ಬಟ್ಟೆ ಹೊಲ್ಕೋತೀವಿ, ಹೆಚ್ಚಿನ ಕೆಲಸನ ಬಹಳ ಕಡಿಮೆ ಸಮಯದಲ್ಲಿ ಮಾಡ್ಕೋತೀವಿ, ಹೊಸ ಹೊಸ ಡಿಸೈನ್ ಮಾಡ್ಕೋತೀವಿ. ಇವತ್ತಿನ ದಿನಗಳಲ್ಲಿ ಬ್ಯಾಗ್ ಹೊಲಿಯೋದು, ಚಪ್ಪಲಿ ಹೊಲಿಯೋದು, ಓವರ್ಲಾಕ್, ಇಂಟರ್ಲಾಕ್, ಜಿಗ್ಜಾಕ್ ಹೀಗೆ ಅದೆಷ್ಟೋ ಬಗೆಯ ಮೆಷಿನ್ಸ್ಗಳಿದ್ದಾವೆ. ಅಸಂಖ್ಯಾತ ಟೈಲರ್ಸ್ ಕೂಡ ಇದ್ದಾರೆ. ಅದೆಷ್ಟೋ ಡಿಸೈನ್ ಬ್ಲೌಸ್ಗಳು, ಮಕ್ಕಳು ಬಟ್ಟೆಗಳು, ರೆಡಿಮೇಡ್ ಬಟ್ಟೆಗಳು ಹೀಗೆ ತುಂಬ ರೀತಿಯಲ್ಲಿ ಈ ಮೆಷಿನ್ನಿಂದ ತಯಾರಾಗ್ತಾ ಇವೆ. ಟೈಲರಿಂಗ್ ಅನ್ನೋದು ಇವತ್ತು ಬೃಹದಾಕಾರವಾಗಿ ಬೆಳೆದಿರೋಂಥ ಒಂದು ಉದ್ಯಮ ಆಗಿದೆ. ಎಷ್ಟೋ ಗಾರ್ಮೆಂಟ್ಸ್ಗಳು ತಲೆ ಎತ್ತಿವೆ, ಅದೆಷ್ಟೋ ಜನರಿಗೆ ಕೆಲಸ ಕೊಟ್ಟಿದೆ. ಸ್ನೇಹಿತರೆ, ಈ ಮಿಷಿನ್ ನಮಗೆ ಎಷ್ಟು ಸುಲಭ ಅನಿಸುತ್ತಲ್ವಾ? ಆದರೆ ಅದ್ರ ಹಿಂದೆ ಇರೋ ಸತ್ಯ ಅಸತ್ಯಗಳನ್ನು ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಈ ಆವಿಷ್ಕಾರ ನಡೆದದ್ದು 1833ರಲ್ಲಿ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ವಾಸವಾಗಿದ್ದಂತಹ ವಾಲ್ಟರ್ ಹಂಟ್ ಈ ಮೆಷಿನನ್ನು ಕಂಡುಹಿಡಿದ್ರು. ಇವರು ಕೇವಲ ಒಬ್ಬ ಸಂಶೋಧಕರಾಗಿರಲಿಲ್ಲ, ಒಬ್ಬ ಸಾಮಾನ್ಯ ಜನರ ಹಿತ ಕೂಡ ಬಯಸುವಂಥ ವ್ಯಕ್ತಿತ್ವ ಇವರಲ್ಲಿತ್ತು. ಟೈಲರ್ಸು ಹಗಲು ರಾತ್ರಿ ಕಷ್ಟಪಟ್ಟು ಕೈಯಿಂದ ಹೊಲಿತಾ ಇದ್ದದ್ದನ್ನು ನೋಡಿ ಅವರ ಕೆಲಸ ಸುಲಭ ಮಾಡೋದಕ್ಕಾಗಿ ತಮ್ಮ ಒಂದು ಚಿಕ್ಕ ವರ್ಕ್ಶಾಪ್ನಲ್ಲಿ ಒಂದು ಪ್ರಯೋಗ ಮಾಡ್ತಾರೆ. ಆಗ ಹುಟ್ಕೊಂಡಿದ್ದೇ ಈ ಲಾಕ್ ಸ್ಟಿಚ್ ಮೆಷಿನ್. ಆಗಿನ ಕಾಲದಲ್ಲಿ ಈ ಮೆಷಿನ್ ಇವತ್ತಿನ ಹಾಗೆ ನಯವಾಗಿರಲಿಲ್ಲ. ಅದು ಪೂರ್ತಿ ಕಬ್ಬಣ ಮತ್ತು ಮರದಿಂದ ತಯಾರಿಸಿದ್ರು. ಇದರ ವಿಶೇಷತೆ ಅಂದರೆ ಸೂಜಿಯ ಮೊನೆಯಲ್ಲಿ ದಾರ ಹಾಕೋ ಕಣ್ಣಿಟ್ಟಿದ್ದಾರೆ. ಇದು ಇಡೀ ಸ್ಟಿಚಿಂಗ್ ಪ್ರಪಂಚನೇ ಬದಲಾಯಿಸಿಬಿಡತ್ತೆ. ಆದರೆ ಸ್ನೇಹಿತರೆ, ಹಂಟ್ರವರು ಈ ಮೆಷಿನ್ ಪೇಟೆಂಟು ಪಡ್ಕೊಳ್ಳಲ್ಲ. ಯಾಕಂದರೆ ಅವ್ರು ಯೋಚನೆ ಮಾಡ್ತಾರೆ, ಈ ಮೆಷಿನ್ ಫ್ಯಾಕ್ಟ್ರಿಗಳಿಗೆ ಬಂದುಬಿಟ್ರೆ ಕೈನಿಂದ ಹೊಲಿತಾ ಇರೋ ಅನೇಕ ಟೇಲರ್ಸ್ಗೆ ಕೆಲಸ ಹೋಗುತ್ತೆ ಅಂತ ಯೋಚಿಸಿ ತಾವು ಕಂಡುಹಿಡಿದ ಮೆಷಿನ್ ಕೆಲಸನ ಅದೇ ಹಂತಕ್ಕೆ ಬಿಡ್ತಾರೆ ಮತ್ತು ಪೇಟೆಂಟ್ ಕೂಡ ಪಡ್ಕೊಳ್ಳೋದಿಲ್ಲ. ನಂತರದ ದಿನಗಳಲ್ಲಿ ಅಂದರೆ ಸರಿ ಸುಮಾರು 1846ರಲ್ಲಿ ಎಲಿಯಾಸ್ ಹೋವ್ ಇದೇ ಡಿಸೈನ್ಗೆ ಪೇಟೆಂಟ್ ಪಡ್ಕೋತಾರೆ. ಇತಿಹಾಸದಲ್ಲಿ ವಾಲ್ಟರ್ ಹಂಟ್ ಇವರು ಮರ್ತ್ ಹೋದಂಥ ಪ್ರತಿಭೆ ಆಗಿಬಿಡ್ತಾರೆ. ಸೂಯಿಂಗ್ ಮೆಷಿನ್ ಅನ್ನೋಂಥದ್ದನ್ನು ಕಂಡು ಹಿಡಿದಂಥ ವ್ಯಕ್ತಿ ಇವರೇ ಅಂತ ಹೇಳಿ ಬಹಳ ವಾದ ವಿವಾದ ಆಗತ್ತೆ. ಕೋರ್ಟ್ ಕೂಡ ಒಪ್ಪತ್ತೆ, ವಾಲ್ಟರ್ ಹಂಟ್ರವರೇ ಸೂಯಿಂಗ್ ಮೆಷಿನ್ ಅನ್ನೋಂಥದ್ದನ್ನು ಕಂಡು ಹಿಡಿದಂಥ ಮೊದಲ ವ್ಯಕ್ತಿ ಅಂತ ಕೋರ್ಟ್ ಕೂಡ ಒಪ್ಕೊಳ್ಳುತ್ತೆ. ಆದರೆ ಸಮಯಕ್ಕೆ ಸರಿಯಾಗಿ ಹಕ್ಕನ್ನು ಪಡೆದುಕೊಳ್ಳದೆ ಅವರು ಮಾಡಿರೋ ಕೆಲಸನ ಅದೇ ಹಂತಕ್ಕೆ ಬಿಟ್ಟಿರೋದ್ರಿಂದ ಅವರಿಗೆ ಪೇಟೆಂಟ್ ಸಿಗೋದಿಲ್ಲ ಮತ್ತು ಹಣ ಕೂಡ ಸಿಗೋದಿಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ಐಸಾಕ್ ಸಿಂಗರ್ ಅವರು ಈ ಮೆಷಿನನ್ನು ಮನೆಗಳಲ್ಲಿ ಬಳಸೋ ಹಾಗೆ ಡಿಸೈನ್ ಮಾಡ್ತಾರೆ. ವಾಲ್ಟರ್ ಹಂಟ್ ಕಣ್ಣು ಹಿಡಿತಾರೆ, ಎಲಿಯಾಸ್ ಹೋವ್ ಪೇಟೆಂಟ್ ಪಡ್ಕೋತಾರೆ. ಐಸಾಕ್ ಸಿಂಗರ್ ಈ ಮೆಷಿನನ್ನು ಸುಧಾರಿಸಿ ಮನೆ ಬಳಕೆಗೆ ಆಗೋ ರೀತಿ ಡಿಸೈನ್ ಮಾಡಿ ಜನಪ್ರಿಯಗೊಳಿಸ್ತಾರೆ. ಸ್ನೇಹಿತರೆ, ಇದಿಷ್ಟು ಸೀಯಿಂಗ್ ಮಿಷಿನ್, ಬಟ್ಟೆ ಹೊಲಿಯೋ ಯಂತ್ರದ ಬಗ್ಗೆ ನನಗೆ ತಿಳಿದಿರೋ ಅಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.